ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ 2026 ಈ ಮೇ ಮಾಸದಲ್ಲಿ ಗೋಚಾರ ಫಲಗಳು ದ್ವಾದಶ ರಾಶಿಗಳಿಗೆ ಯಾವ ರೀತಿ ಇದೆ, ಮೇ ಮಾಸದಲ್ಲಿರುವಂತಹ ಗ್ರಹಗಳ ಬದಲಾವಣೆ ಏನು, ಈ ಆಗ್ತಾ ಇರುವಂತಹ ಗ್ರಹಗಳ ಬದಲಾವಣೆಯಿಂದ ದ್ವಾದಶ ರಾಶಿಗಳಿಗೆ ಆಗುವಂತಹ ಶುಭಾಶುಭ ಫಲಗಳನ್ನು ಮತ್ತು ಮಾಡಬೇಕಾಗಿರುವಂತಹ ಪರಿಹಾರಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸಬೇಕು ಅನ್ನುವಂತಹ ವಿಚಾರದಿಂದ ಈ ವಿಡಿಯೋನ ಆರಂಭ ಮಾಡೋಣ. ಸೊ ನೀವು ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದರೆ, ಯಾಕಂದ್ರೆ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ಕೆಲವೊಂದು ವಿಷಯಗಳಾಗಿರ್ಬೋದು, ಪರಿಹಾರಗಳಾಗಿರ್ಬೋದು ಸಂಪೂರ್ಣವಾಗಿ ತಿಳ್ಕೋಬೇಕಾಗಿರುತ್ತೆ. ಅದರಲ್ಲೂ ಕೂಡ ಗೋಚಾರದಿಂದ ನೋಡುವಾಗ ಈ ಮೀನ ರಾಶಿಯವರಿಗೆ ಈಗ ಲಗ್ನದಲ್ಲೇ ಶನಿ ಪರಮಾತ್ಮ ಇದ್ದು ಕೆಲವೊಂದು ತಿಂಗಳುಗಳಿಂದ ಆರ್ಥಿಕವಾಗಿ, ಆರೋಗ್ಯ ವಿಷಯಗಳಲ್ಲಿ, ಹಣಕಾಸಿನ ವಿಷಯಗಳಲ್ಲಿ, ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ವಿಷಯಗಳಲ್ಲಿ ತೊಂದರೆಗಳನ್ನು ಫೇಸ್ ಮಾಡ್ತಾ, ಇನ್ನು ಹೋದ ತಿಂಗಳು ಏಪ್ರಿಲ್ ತಿಂಗಳಲ್ಲಿ ನಾವು ನೋಡುವುದಾದ್ರೆ ರಾಶಿಯಲ್ಲೇ ಗ್ರಹಗಳ ಆಗಮನ, ಅದರಲ್ಲೂ ಕೂಡ ಕುಜ, ರವಿ, ಶನಿಯ ಆರ್ಭಟ ಈ ಮೀನರಾಶಿಯವರಿಗೆ ಅನೇಕ ರೀತಿಯ ಸಮಸ್ಯೆಗಳನ್ನು ತರುತ್ತಾ, ಮುಖ್ಯವಾಗಿ ಈ ಕುಜ ಶನಿ ಈ ಮೇ 11ರವರೆಗೂ ಕೂಡ ಇವರ ಈ ಸ್ಥಾನ ಮೀನರಾಶಿಯಲ್ಲಿ ಇರುತ್ತೆ. ಕುಜ ಶನಿ ಇರುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಈ 11ನೇ ತಾರೀಕುವರೆಗೂ ಕೂಡ ಈ ಕಳೆದ ಇಂದಿನ ದಿನಗಳಿಂದ ನೀವು ನೋಡ್ತಾ ಇರುವಂತಹ ಕೆಲವೊಂದು ಆ ಸವಾಲುಗಳೇನಿದೆಯೋ ಆ ಸವಾಲುಗಳನ್ನ ಮತ್ತೆ ಫೇಸ್ ಮಾಡುವಂತಹ ಅವಕಾಶ ಇರಬಹುದು. ಯಾವ ರೀತಿ ಇರುತ್ತೆ ಈ ಸಂದರ್ಭದಲ್ಲಿ? ಆತಂಕ ಜಾಸ್ತಿ ಇರುತ್ತೆ, ವೃತ್ತಿ ಉದ್ಯೋಗಗಳಲ್ಲಿ ಸ್ಥಿರತ್ವ ಇರಲ್ಲ, ಯಾವುದಾದ್ರೂ ಒಂದು ಕೆಲಸ ಮಾಡ್ಬೇಕನ್ಕೊಂಡ್ರು ಅದು ಸಂಪೂರ್ಣವಾಗಿ ಫಲಕಾರಿಯಾಗುವುದಿಲ್ಲ, ಕೆಲವೊಂದು ಪ್ರಯತ್ನಗಳಲ್ಲಿ ನಿರಾಶೆಯನ್ನು ಕುಜಾಶನಿ ಈ ರೀತಿ 11ನೇ ತಾರೀಕುವರೆಗೂ ಕೂಡ 11ನೇ ತಾರೀಕುವರೆಗೂ ಈ ರೀತಿ ಕೆಲವೊಂದು ಪ್ರತಿಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ. ಏನೋ ಒಂದು ಪ್ರಯತ್ನ ಮಾಡ್ಬೇಕನ್ಕೊಳ್ತೀರಾ, ಏನೋ ಒಂದು ಉದ್ಯೋಗಕ್ಕೆ ಜಾಯ್ನ್ ಆಗಬೇಕು ಅಂತ ಹೇಳ್ತಾ ಇರ್ತೀರಾ, ಏನಾದರೂ ವ್ಯಾಪಾರ ಆರಂಭ ಮಾಡಬೇಕು ಅಂತ ಹೇಳ್ತಾ ಇರ್ತೀರಾ, ಅಥವಾ ಹೊಸದಾಗಿ ಏನೋ ಕಾಲ್ಫರ್ ಆಗಿದೆ, ಹೋಗಬೇಕು, ವಿದೇಶಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ, ಎಲ್ಲವೂ ಕೂಡ ಮಾತಿನಲ್ಲೇ ಇರುತ್ತೆ. ಬಟ್ ಅದನ್ನ ಇಲ್ಲ ಉದ್ಯೋಗ ಹುಡುಕೋಬೇಕು ಅಥವಾ ಉದ್ಯೋಗವನ್ನು ಮಾಡಬೇಕು ಅಥವಾ ಅನ್ಕೊಂಡಿರುವಂತಹ ವಿಷಯಗಳನ್ನು ಆರಂಭ ಮಾಡಬೇಕು ಅನ್ನುವಂತಹ ವಿಷಯಗಳಲ್ಲಿ ನೀವು ಅಷ್ಟೊಂದು ಆಸಕ್ತಿಯನ್ನು ತೋರಿಸುವುದಿಲ್ಲ, ಇಂಟ್ರೆಸ್ಟ್ ಇರಲ್ಲ. ಎಲ್ಲರ ಹತ್ರನೂ ಹೇಳ್ಕೊಂಡು ಬರ್ತಾ ಇರ್ತೀರ, ಇಲ್ಲ ನಾನು ಆರಂಭ ಮಾಡ್ತೀನಿ, ನಾನು ಟ್ರೈ ಮಾಡ್ತಾ ಇದ್ದೀನಿ, ಖಂಡಿತ ಸಿಗುತ್ತೆ. ಈ ವಿಷಯಗಳೇನಿದೆಯೋ ನೀವು ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡೋದಕ್ಕೆ ಇಂಟ್ರೆಸ್ಟ್ ಅನ್ನೋದು ತೋರಿಸ್ತಾ ಇರಲ್ಲ. ಅಂದರೆ ಯಾವುದಾದ್ರೂ ಜಾಬ್ ಬಂದರೆ ಸೇರ್ಕೊಳ್ತೀನಿ ಅಂತಾನೋ, ಅಥವಾ ಯಾವುದಾದ್ರೂ ಒಂದು ಹೊಸ ಉದ್ಯಮ ಅಥವಾ ವ್ಯಾಪಾರ ಆರಂಭ ಮಾಡ್ಬೇಕು ಅನ್ಕೊಳ್ತೀನೋ, ಇವೆಲ್ಲವೂ ಕೂಡ ಹೊರಗಡೆ ಹೇಳ್ತಿರ್ತೀರಾ, ಆದರೆ ಅದನ್ನು ನೀವು ಈ ಫಾಲೋ ಮಾಡುವಂತಹ ವಿಷಯಗಳಲ್ಲಿ ಅದು ಅನಾಸಕ್ತಿ ಆಗಿರಬಹುದು, ಲೇಜಿನೆಸ್ ಆಗಿರಬಹುದು, ಅಥವಾ ಆಸಕ್ತಿ ಇಲ್ಲದೆ ಇರುವಂತಹ ಉತ್ಸಾಹ ಕೊರತೆ ಆಗಿರಬಹುದು, ಮುಂದೂಡಿಕೆ ಪೋಸ್ಟ್ಪೋನ್ ಮಾಡ್ತಾ ಇರ್ತೀರಾ. ಅದೇ ರೀತಿ ವ್ಯಯಸ್ಥಾನದಲ್ಲಿ ನಾವು ಅಂದರೆ ಲಾಸ್ಟ್ ಇಯರ್ ಇಂದ ಕೂಡ ವ್ಯಯಸ್ಥಾನದಲ್ಲಿರುವಂತಹ ಸರ್ಪಗ್ರಹವಾಗಿರುವಂತಹ ರಾಹುವಿನ ಪ್ರಭಾವ ನೋಡಿ, ನಿಮ್ಮಿಂದ ಉಪಯೋಗವನ್ನು ಪಡೆದಿರುವಂತಹ ವ್ಯಕ್ತಿಗಳು, ನಿಮ್ಮಿಂದ ಸಹಾಯವನ್ನು ಪಡೆದಿರುವಂತಹ ವ್ಯಕ್ತಿಗಳು ನೀವು ನಿಮ್ಗೆ ಏನಾದರೂ ಸ್ವಲ್ಪ ಅವಕಾಶ ಕೊಟ್ರೆ, ಪ್ರೋತ್ಸಾಹ ಕೊಟ್ರೆ ಎಲ್ಲ ತಮ್ಮನ್ನ ಮೀರಿ ಹೋಗ್ತೀರೋ ಅನ್ನೋಂತಹ ಒಂದು ಕೆಟ್ಟ ಮನಸ್ಸಿನಿಂದ ಏನ್ ಮಾಡ್ತಾ ಇರ್ತೀರ ಅಂದ್ರೆ ನಿಮ್ಮ ಅಭಿವೃದ್ಧಿಗೆ ಆತಂಕಗಳನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ. ನೀವು ಯಾವುದೇ ವಿಷಯದಲ್ಲಿ, ಯಾವುದೇ ಕ್ಷೇತ್ರದಲ್ಲಿ ನೀವು ಅಭಿವೃದ್ಧಿ ಆಗದಂತೆ ನಿಮ್ಮನ್ನ ತಡಿತಾ ಇರ್ತಾರೆ ಈ ವ್ಯಕ್ತಿಗಳು. ಯಾಕಂದ್ರೆ ನೀವು ಈ ಸ್ಥಾನದಲ್ಲಿದ್ರೆ ಅವರಿಗೆ ಉಪಯೋಗ, ಅಂದ್ರೆ ನಿಮ್ಮಿಂದ ಒಳ್ಳೆಯದು ಪಡೆದಿರ್ತಾರೆ. ಇನ್ ಕೇಸ್ ನೀವೇನಾದ್ರೂ ಅವರಿಗೆ ಪ್ರೋತ್ಸಾಹ ಕೊಟ್ಟು ನೀವು ಏನಾದರೂ ಪ್ರಮೋಷನ್ ಬಂದು ಈ ರೀತಿ ವಿಷಯಗಳಿದ್ರೆ ಎಲ್ಲಿ ಅವರ ಕಂಟ್ರೋಲಲ್ಲಿ ನಿಮ್ಮನ್ನು ಕಳ್ಕೊಳ್ತಿರೋ ಅನ್ನೋಂಥ ಒಂದು ಭಯ ನಿಮ್ಮ ಅಭಿವೃದ್ಧಿಗೆ ಈ ರೀತಿ ಇಂಪ್ರೂವ್ ಆಗ್ದಂಗೆ, ಗ್ರೋತ್ ಬರ್ದಂಗೆ ನೋಡ್ತಾ ಇರ್ತಾರೆ. ಅಂತಹ ವ್ಯಕ್ತಿಗಳಿಗೆ ಸ್ವಲ್ಪ ದೂರ ಇರುವುದು ಈ ಸಂದರ್ಭದಲ್ಲಿ ಉತ್ತಮ. ಒಳ್ಳೆ ಸ್ವೀಟ್ ಕೋಟೆಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ, ಹೊಗಳ್ತಾ ಇರ್ತಾರೆ, ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ. ಬಟ್ ಅಭಿವೃದ್ಧಿ ಅಂತ ಬಂದಾಗ ನಿಮ್ಮನ್ನ ಆ ವಿಷಯಗಳ ಬಗ್ಗೆ ಕೇರ್ ಮಾಡೋದೇ ಇರಲ್ಲ. ಸೊ ಈ ರೀತಿ ಅನಾವಶ್ಯಕವಾಗಿರುವಂತಹ ವ್ಯಕ್ತಿಗಳನ್ನ, ಈ ರೀತಿ ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ಳುವಂತಹ ವ್ಯಕ್ತಿಗಳನ್ನ
ಎಷ್ಟು ದೂರದಲ್ಲೇ ಆರಂಭದಲ್ಲೇ ಅಂತಹ ವ್ಯಕ್ತಿಗಳಿಂದ ದೂರ ಇರೋದು, ಅಂತಹ ವ್ಯಕ್ತಿಗಳನ್ನ ಪ್ರೋತ್ಸಾಹ ಮಾಡೋದು ಕಮ್ಮಿ ಮಾಡಬೇಕಾಗಿರುತ್ತೆ. ಇನ್ನ 11ನೇ ತಾರೀಕು ಆದ್ಮೇಲೆ ನಿಮಗೆ ಕುಜ ಬಂದು ಧನ ಕುಟುಂಬ ಸ್ಥಾನವಾಗಿರುವಂತಹ ದ್ವಿತೀಯ ಸ್ಥಾನಕ್ಕೆ ಆಗಮನ. ಸೊ ಆ ಟೈಮಲ್ಲಿ ಧನ ಕುಟುಂಬ ಸ್ಥಾನಕ್ಕೆ ಬಂದಿರುವಂತಹ ಮಂಗಳ, ಕುಜ, ಅಂಗಾರಕರು ಏನ್ ಮಾಡ್ತಾರೆ, ಈ ಟೈಮಲ್ಲಿ ಕೌಟುಂಬಿಕ ಪರವಾಗಿರುವಂತಹ ಹಣಕಾಸಿನ ವಿಷಯಗಳಲ್ಲಿ ಈ ಹಿಂದಿನ ದಿನಗಳಲ್ಲಿ ಅನಾವಶ್ಯಕವಾಗಿ ಖರ್ಚುಗಳು, ಅನಾವಶ್ಯಕವಾಗಿ ಹಣ ನಷ್ಟ, ಅನಾವಶ್ಯಕವಾಗಿ ಕೆಲವೊಂದು ವಿಭೇದಗಳು, ಅಪಾರ್ಥಗಳು ಕೂಡ ಉಂಟಾಗಿ ಕುಟುಂಬ ಸದಸ್ಯರಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳಾಗುವಂತಹ ಸಂದರ್ಭಗಳಲ್ಲಿ ಆ ವಿಷಯಗಳನ್ನು ಮತ್ತೆ ನಾರ್ಮಲ್ ಸ್ಟೇಟಿಗೆ ತರೋಣ, ಎಲ್ಲೆಲ್ಲಿ ಲೀಕ್ ಆಗ್ತಾ ಇದೆ, ಎಲ್ಲಿ ವೇಸ್ಟ್ ಆಗ್ತಾ ಇದೆ, ಎಲ್ಲಿ ಅಮೌಂಟ್ ಯುಟಿಲೈಸ್ ಆಗ್ತಾ ಇಲ್ಲ, ಇಂತಹ ವಿಷಯಗಳ ಮುಖಾಂತರ ಮುಖ್ಯವಾಗಿ ನೀವು ಆ ಕಂಡೀಷನ್ ತಕ್ಕಂತೆ ಆ ಪರಿಸ್ಥಿತಿನ ಕಂಟ್ರೋಲಲ್ಲಿ ತಗೊಳ್ಳೋದಕ್ಕೆ ಧನಸ್ಥಾನಕ್ಕೆ ಬಂದಿರುವಂತಹ ಕುಜ ನಿಮಗೆ ಸಹಕಾರ ನೀಡ್ತಾ ಇರ್ತಾರೆ. ಅಂದರೆ ನಿಮ್ಮ ಕುಟುಂಬದಲ್ಲಿ ಇಲ್ಲಿಯವರೆಗೂ ಇರುವಂತಹ ಸಮಸ್ಯೆಗಳನ್ನು ಪರಿಷ್ಕಾರ ಮಾಡ್ಕೊಳ್ಳೋಕ್ಕಾಗಿರಬಹುದು, ಅಥವಾ ಕುಟುಂಬಕ್ಕೋಸ್ಕರ ಮಾಡಿರುವಂತಹ ಕೆಲವೊಂದು ಸಾಲಗಳನ್ನು ಕ್ಲಿಯರ್ ಮಾಡೋಣ, ಅಥವಾ ಆ ವಿಷಯಗಳಿಂದ ಹೊರಗಡೆ ಮಾಡೋಣ ಮಾಡುವಂತಹ ಪ್ರಯತ್ನಗಳು ಈ ಟೈಮಲ್ಲಿ ನೀವು ಸ್ವಲ್ಪ ಹಾರ್ಡ್ ಎಫರ್ಟ್ ಹಾಕ್ಬಿಟ್ಟು ಆ ರೀತಿ ಕೆಲವೊಂದು ಕಮಿಟ್ಮೆಂಟ್ಸ್ಗಳಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೋಸ್ಕರ ಅಂತಾನೆ ಕೆಲವೊಂದು ಕಠಿಣವಾಗಿರುವಂತಹ ನಿರ್ಧಾರಗಳು ಕೂಡ ತಗೊಳ್ತಾರೆ. ಅಂದರೆ ಈಗ ವಿಲಾಸಮಯ ಜೀವನ ಆಗಿರ್ಬೋದು, ಅಥವಾ ಕೆಲವೊಂದು ಅವಶ್ಯಕತೆ ಅಥವಾ ನಿಮಗೋಸ್ಕರ ಮಾಡುವಂತಹ ಖರ್ಚುಗಳಲ್ಲಿ ಕೂಡ ಕಡಿತ ಇಟ್ಬಿಟ್ಟು ಒಂದು ಪ್ಲಾನಿಂಗ್ ಪ್ರಕಾರ ಈ ಸಂದರ್ಭದಲ್ಲಿ ನೀವು ಅಂದರೆ ಕೆಲವೊಂದು ಅವಶ್ಯಕತೆಗಳನ್ನು ಕೂಡ, ಅಗತ್ಯಗಳನ್ನು ಕೂಡ ಮರೆತು ಈ ಸಂದರ್ಭದಲ್ಲಿ ನಿಮಗೆ ಈ ಹಣಕಾಸಿನ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರ. ಈ ಸಂದರ್ಭದಲ್ಲಿ ಕೌಟುಂಬಿಕ ಹಣಕಾಸಿನ ವಿಷಯಗಳಲ್ಲಂತ ನೋಡೋದಾದ್ರೆ ಹಿರಿಯರಿಂದ ಆಗಿರ್ಬೋದು, ತಂದೆಯಿಂದ ಆಗಿರಬಹುದು, ಅಥವಾ ಸ್ಥಿರಾಸ್ತಿಯನ್ನ ಮಾರಾಟ ಮಾಡುವಂತಹ ವಿಷಯಗಳಿಂದ ಆಗಿರಬಹುದು, ಆದಷ್ಟು ಮಟ್ಟಕ್ಕೆ ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಪರಿಷ್ಕಾರ ಮಾಡ್ಕೊಳ್ತೀರಾ. ಆದರೆ ಈಗ ಏನಿದೆಯೋ ಅಂದರೆ ನಿಮ್ಮ ಹಣಕಾಸಿನ ವಿಷಯಗಳಲ್ಲಿ ಈ ತಂದೆಯಿಂದ ಆಗಿರ್ಬೋದು, ಹಿರಿಯರಿಂದ ಆಗಿರ್ಬೋದು, ಅಥವಾ ಆಸ್ತಿ ಮಾರಾಟ ಮಾಡಿರೋದ್ರಿಂದ ಬಂದಿರುವಂತಹ ಹಣ ಅಮೌಂಟ್ ಯಾವ ರೀತಿ ಬರುತ್ತೋ, ಯಾವ ರೀತಿ ಖರ್ಚಾಗುತ್ತೋ ಅನ್ನುವಂತಹ ವಿಷಯಗಳು ಕೂಡ ಗೊತ್ತಾಗ್ದಂಗೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ಮನಿ ಮ್ಯಾನೇಜ್ಮೆಂಟ್ ಅನ್ನೋದು ಈ ಮಂತಲ್ಲಿ ತುಂಬಾ ಹುಷಾರಾಗಿ ಜಾಗರೂಕತೆಯಿಂದ ನೀವು ಈ ಸಂದರ್ಭದಲ್ಲಿ ನಿಭಾಯಿಸಬೇಕಾಗಿರುತ್ತೆ. ಅಂದ್ರೆ ಕೊನೆಗೆ ಅಂದ್ರೆ ಒಂದು ಬಲ್ಕ್ ಅಮೌಂಟ್ ಅಂತ ಬರುತ್ತೆ, ಒಂದು ಕಮಿಟ್ಮೆಂಟ್ಗಳಿರುತ್ತೆ. ಆ ಕಮಿಟ್ಮೆಂಟ್ಗಳಾದ್ಮೇಲೆ ಮತ್ತಷ್ಟು ಕಮಿಟ್ಮೆಂಟ್ಗಳು, ಸಾಲಗಳನ್ನ ಮತ್ತೆ ಕ್ಲಿಯರ್ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇರ್ತೀರಾ. ಆದರೆ ಕೊನೆಯದಾಗಿ ಡಿಸ್ಕಷನ್ಸ್ ಅಲ್ಲಿ ನಿಮ್ಮ ಮಾತು ಗೆಲ್ಲುತ್ತೆ, ಅಥವಾ ನಿಮ್ಮ ಮಾತಿಗೆ ಒಂದು ಬೆಲೆ ಅನ್ನೋದು ಸಿಗುತ್ತೆ. ಆದರೆ ಈಗ ಆಲ್ರೆಡಿ ರಾಶಿಯಲ್ಲೇ ಇರುವಂತಹ ಶನಿ ಪರಮಾತ್ಮ ಮುಖಾಂತರ ನೀರಿನ ತರ ಹಣಕಾಸಿನ ಖರ್ಚು ಅನ್ನೋದಿರುತ್ತೆ. ಎಷ್ಟು ಆದಾಯ ಇದ್ರೂ, ಯಾವುದೇ ರೀತಿಯ ಮೂಲೆಗಳಿಂದ ಹಣಕಾಸಿನ ವ್ಯವಸ್ಥೆ ಆದ್ರೂ ಕೂಡ ಅಂದ್ರೆ ಈ ರೀತಿ ಬರುತ್ತೆ, ಮತ್ತೊಂದು ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಸೊ ಈ ಟೈಮಲ್ಲಿ ಪರ್ಟಿಕ್ಯುಲರ್ ಆಗಿ ಸರಿಯಾಗಿರುವಂತಹ ಸಂದರ್ಭಗಳಲ್ಲಿ, ಸಮಯದಲ್ಲಿ ಸರಿಯಾಗಿರುವಂತಹ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇರ್ತೀರಾ, ಗೊಂದಲ ಉಂಟಾಗ್ತಾ ಇರುತ್ತೆ. ಇಂತಹ ವಿಷಯಗಳಿಂದ ಇರುವುದರಿಂದ ಕೆಲವೊಂದು ಮುಖ್ಯವಾದ ನಿರ್ಧಾರಗಳು ಮಾಡುವಾಗ, ಕೆಲವೊಂದು ಮುಖ್ಯವಾದ ಹೂಡಿಕೆಗಳು ಮಾಡುವಾಗ ಮೀನರಾಶಿಯವರು ಈ ಮಾಸದಲ್ಲಿ ಯೋಚನೆ ಮಾಡಿ ನಿರ್ಧಾರಗಳು ತಗೋಬೇಕಾಗಿರುತ್ತೆ. ಇಲ್ಲ ನಾನು ಹೇಳಿರೋ ರೀತಿಯಲ್ಲಿ ಆಗಬೇಕು, ನಾನು ಹೇಳಿರೋ ರೀತಿಯಲ್ಲೇ ಮಾಡಬೇಕು ಅಂತ ಇಗೋಗೆ ಹೋದ್ರೆ ನಿಮ್ಮ ಮಾತೆ ಗೆಲ್ಲಬೇಕು ಅನ್ನುವಂತಹ ಕೆಲವೊಂದು ಶಪಥಗಳು ಮಾಡಿಕೊಂಡ್ರೆ ಅಲ್ಲಿಂದ ಸ್ವಲ್ಪ ಸಂಬಂಧಗಳಲ್ಲಾಗಿರ್ಬೋದು, ಹಣಕಾಸಿನ ವಿಷಯಗಳಲ್ಲಾಗಿರಬಹುದು ನಷ್ಟ ಉಂಟಾಗೋದಕ್ಕೆ ಚಾನ್ಸಸ್ ಇರುತ್ತೆ. ಇನ್ನ ಯೋಗದಾಯಕವಾಗಿರುವಂತಹ ಕಾಲ ಇಲ್ವಾ? ಈ ಶನಿ ಪರಮಾತ್ಮ ಕುಜನ ಮುಖಾಂತರ ಸವಾಲುಗಳೇನ ಮೀನರಾಶಿಯವರಿಗೆ, ಮತ್ತೆ ಯಾವುದೇ ರೀತಿ ಶುಭ ಯೋಗವನ್ನು ಕೊಡುವಂತಹ ಗ್ರಹಗಳಿಲ್ವಾ ಅಂದ್ರೆ ಖಂಡಿತ ಇರುತ್ತೆ. ಈ ಅಂದ್ರೆ ಮಾಸದ ದ್ವಿತೀಯಾರ್ಥದಲ್ಲಿ 15ರ ನಂತರ ಮುಖ್ಯವಾಗಿ ನಿಮ್ಮ ರಾಶಿಯಲ್ಲೇ ಬುಧಾದಿತ್ಯ ಯೋಗ ಉಂಟಾಗ್ತಾ ಇದೆ. ರವಿಯು ಬುಧನು ನಿಮ್ಮ ರಾಶಿಯಲ್ಲಿ ಇರುತ್ತೆ. ಯಾಕಂದ್ರೆ ಬುಧ ಇಲ್ಲಿ ಚತುರ್ಥ ಸಪ್ತಮಾಧಿಪತಿ ಆಗಿರ್ತಾರೆ, ಷಷ್ಠಮಾಧಿಪತಿ ರವಿ ಆಗಿರ್ತಾರೆ. ಇವರಿಬ್ಬರು ಕೂಡ ರಾಶಿಯಲ್ಲಿ ಇರುವುದರಿಂದ ಧನ ಕುಟುಂಬ ಸ್ಥಾನಕ್ಕೆ ಅಂದ್ರೆ ದ್ವಿತೀಯ ಸ್ಥಾನಕ್ಕೆ ಬರುವುದರಿಂದ ನಿಮ್ಮ ಫ್ಯಾಮಿಲಿಯಲ್ಲಿ, ಕುಟುಂಬದಲ್ಲಿ ಯಾರಾದರೂ ಕುಟುಂಬ ಸದಸ್ಯರಿಗೆ
ಆದಾಯವೂ ಹೆಚ್ಚಳ ಆಗುವುದು. ಅದು ಕುಟುಂಬ ಸದಸ್ಯರಿಗೆ ಉದ್ಯೋಗ ಅವಕಾಶಗಳು ಸಿಗೋದ್ರಿಂದ ಮತ್ತಷ್ಟು ಅಂದರೆ ಈಗ ನೋಡಿ, ನೀವು ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿಗೆ ಆದಾಯ ಮಾತ್ರ ಇದ್ರೆ ಎಷ್ಟೇ ಖರ್ಚುಗಳಿದ್ರು ನಿಭಾಯಿಸೋದು ಕಷ್ಟ ಆಗುತ್ತೆ. ಬಟ್ ಇಲ್ಲಿ 15ನೇ ತಾರೀಕು ನಂತರ ಈ ಧನ ಕುಟುಂಬ ಸ್ಥಾನದಲ್ಲಿ ರವಿಯು ಬುಧಾದಿತ್ಯ ಯೋಗ ಉಂಟು ಮಾಡ್ತಾ ಇರೋದ್ರಿಂದ ಈ ಯೋಗದ ಮುಖಾಂತರ ಪರವಾಗಿಲ್ಲ, ಈಗಿಂದ ಮನೆಯಲ್ಲಿ ಆದಾಯ ಮೂಲ್ಯಗಳು ಜಾಸ್ತಿ ಆಗ್ತದೆ, ಆದಾಯ ಬರುವಂತಹ ಅವಕಾಶಗಳು ಜಾಸ್ತಿ ಆಗ್ತಾ ಇದೆ, ಕುಟುಂಬ ಸದಸ್ಯರಿಗೆ ಆದಾಯ ಬರ್ತಾ ಇದೆ, ಉದ್ಯೋಗ ಬರ್ತಾ ಇದೆ. ಈ ರೀತಿ ವಿಷಯಗಳಿಂದ ಸ್ವಲ್ಪ ಈ ಹಣಕಾಸಿನ ಒತ್ತಡಗಳು ಸಮಸ್ಯೆಗಳಿಂದ ಸ್ವಲ್ಪ ಪರವಾಗಿಲ್ಲ, ಕೆಲವೊಂದು ಸಮಸ್ಯೆಗಳನ್ನ ಕ್ಲಿಯರ್ ಮಾಡಬಹುದು ಅನ್ನುವಂತಹ ಒಂದು ಸ್ಥೈರ್ಯ ನಿಮ್ಮಲ್ಲಿ ಬರುತ್ತೆ. ಮುಖ್ಯವಾಗಿ ಈ ಬರ್ತಾ ಇರುವಂತಹ ಬದಲಾವಣೆಗಳು ಅಂದ್ರೆ ಆಲ್ಮೋಸ್ಟ್ ತುಂಬಾ ದಿನಗಳ ಆದ್ಮೇಲೆ ನಡೀತಾ ಇರುವಂತಹ ಈ ರೀತಿ ಕೆಲವೊಂದು ಶುಭ ಪರಿಣಾಮಗಳಿಂದ ನಿಮ್ಮ ಕುಟುಂಬಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಗುರುತಿಸುವಿಕೆ ಸಿಗೋದಾಗಿರ್ಬೋದು, ನಿಮ್ಮ ಕುಟುಂಬದ ಗೌರವ ಹೆಚ್ಚಳವಾಗುವುದಕ್ಕೆ ಅನುಕೂಲವಾಗಿರುತ್ತೆ. ಅದೇ ರೀತಿ ಕೆಲವೊಂದು ಶುಭ ಕಾರ್ಯಗಳಲ್ಲಿ ನೀವೇ ಕೇಂದ್ರ ಬಿಂದುವಾಗಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಿರಲ್ಲ, ಸೊ ಆ ರೀತಿ ನಿಮ್ಮ ಮಾತಿಗೆ ಬೆಲೆ, ನಿಮ್ಮ ಗೌರವ ಇತ್ಯಾದಿ ವಿಷಯಗಳು ಹೆಚ್ಚಾಗುವುದಕ್ಕೆ ಚಾನ್ಸಸ್ ಇರುತ್ತೆ. ಇನ್ನು ಬಂಧು ಮಿತ್ರಗಳ ಮಧ್ಯೆ ಆಗಿರ್ಬೋದು, ಬಂಧು ಮಿತ್ರಗಳ ಆಗಮನ ಆಗಿರ್ಬೋದು, ಶುಭ ಕಾರ್ಯಗಳು ಮಾಡಬೇಕನ್ನುವಂತಹ ಕೆಲವೊಂದು ವಿಷಯಗಳನ್ನು ಅನುಕೂಲವಾಗಿರುತ್ತೆ. ಇನ್ನು 15ರ ನಂತರ ರವಿ ಷಷ್ಠಮಾಧಿಪತಿ ಆಗಿರುವಂತಹ ರವಿ ಮೀನರಾಶಿಗೆ ತೃತೀಯ ಸ್ಥಾನಕ್ಕೆ ಬರುವುದರಿಂದ ಮುಖ್ಯವಾಗಿ ಮೇಲಧಿಕಾರಿಗಳು, ಸರ್ಕಾರಿ ಪರವಾಗಿ, ಈ ಗೌರ್ಮೆಂಟ್ ಪರವಾಗಿ ಅಥವಾ ಕೆಲವೊಂದು ವಿಷಯಗಳಲ್ಲಿ ಅಧಿಕಾರಿಗಳ ಮುಖಾಂತರ ಆಗಿರಬಹುದು, ನಿಮ್ಮ ಆಪ್ತರ ಮಿತ್ರರ ಸಹಕಾರದಿಂದ ಆಗಿರಬಹುದು, ತುಂಬಾ ದಿನಗಳಿಂದ ಏನಾದರೂ ಪೆಂಡಿಂಗ್ ಅಲ್ಲಿರುವಂತಹ ಕೆಲವೊಂದು ಕೆಲಸಗಳನ್ನ ಈಗ ಕೈ ಹಿಡಿದು ಅದರಲ್ಲಿ ಸ್ವಲ್ಪ ಗ್ರೋತ್ ಪಡೆಯೋದಕ್ಕೆ, ಡೆವಲಪ್ಮೆಂಟ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ರವಿ ಇಲ್ಲಿ ತೃತೀಯ ಸ್ಥಾನಕ್ಕೆ ಬರೋದ್ರಿಂದ, ಧೈರ್ಯ ಪರಾಕ್ರಮ ಸ್ಥಾನವಾಗಿರೋದ್ರಿಂದ, ಶ್ರಮಾಧಿಪತಿ ಆಗಿರೋದ್ರಿಂದ ಈ ರವಿಯು ಇನ್ ಕೇಸ್ ನೀವೇನಾದರೂ ಹೊಸದಾಗಿ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇದ್ದೀರಾ, ವ್ಯಾಪಾರ ಪ್ರಯತ್ನಗಳು ಮಾಡ್ತಾ ಇದ್ದೀರಾ, ನಿಮ್ಮನ್ನ ನೀವು ಸಂಸ್ಕಾರ ಮಾಡ್ಕೊಳ್ಳುವಂತಹ ಪ್ರಯತ್ನಗಳು ಮಾಡ್ತಾ ಇದ್ದೀರಾ ಅನ್ನುವಂತಹ ಪ್ರಯತ್ನಗಳು ಫಲಕಾರಿಯಾಗುವುದಕ್ಕೆ ದ್ವಿತೀಯ ಅರ್ಥದಲ್ಲಿ ಮೀನರಾಶಿಯವರಿಗೆ ಅನುಕೂಲವಾಗಿರುತ್ತೆ. ಇನ್ನು ದಶಮಾಧಿಪತಿ, ಮೀನರಾಶಿಗೆ ದಶಮಾಧಿಪತಿ, ರಾಶ್ಯಾಧಿಪತಿ ಆಗಿರುವಂತಹ ಗುರು ಚತುರ್ಥ ಸ್ಥಾನ, ಮಾತೃಸ್ಥಾನ, ಸ್ವಸ್ಥಾನ ಅಂತ ಹೇಳ್ತಾ ಇರುವಂತಹ ಚತುರ್ಥ ಸ್ಥಾನದಲ್ಲಿ ಇರುವುದರಿಂದ ನೀವು ಮನಸ್ಸಿಗೆ ಅಂದ್ರೆ ನಿಮಗೆ ಇಷ್ಟವಾಗಿರುವಂತಹ ವಿಷಯಗಳು, ಕೆಲಸಗಳು, ಉದ್ಯೋಗಗಳು, ವೃತ್ತಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ, ಅಂತಹ ಉದ್ಯೋಗಗಳಲ್ಲಿ ಹೋಗಿ ನೀವು ಜಾಯಿನ್ ಆಗೋದಕ್ಕೆ, ಅಥವಾ ನಿಮ್ಮ ಸಂತಾನದಿಂದ ಕೆಲವೊಂದು ಶುಭ ವಾರ್ತೆಗಳು, ಶುಭ ಸುದ್ದಿಗಳನ್ನು ಪಡೆಯೋದಕ್ಕೆ, ನಿಮ್ಮ ಕಮ್ಯುನಿಕೇಶನ್ ಇಂಪ್ರೂವ್ ಆಗೋದಕ್ಕೆ, ಒಂದು ವಾಹನವನ್ನು ಪಡೆದು ಆ ವಾಹನದಿಂದ ಲಾಭವನ್ನು ನೋಡೋದಕ್ಕೆ, ಈ ಸಂದರ್ಭದಲ್ಲಿ ವಿದೇಶಿ ವ್ಯವಹಾರಗಳು, ವಿದೇಶಿಯಿಂದ ಕಂಪನಿಗಳಿಂದ ಮಾಡುವಂತಹ ಕೆಲವೊಂದು ಪ್ರಾಜೆಕ್ಟ್ಗಳು ಓಕೆ ಆಗೋದಕ್ಕೆ ಅನುಕೂಲವಾಗಿರುತ್ತೆ. ಒಟ್ಟಾಗಿ ಆರಂಭದಲ್ಲಿ ಮೀನರಾಶಿಯವರಿಗೆ ಕುಜಾಶನಿ ಕೆಲವೊಂದು ಪ್ರತಿಕೂಲ ಫಲಗಳು ನೀಡಿದರೂ ಕೂಡ ದ್ವಿತೀಯಾರ್ಥದಲ್ಲಿ ರವಿಯು, ಕುಜ, ಶುಕ್ರ ಮತ್ತು ಈ ದೇವಗುರು ಬೃಹಸ್ಪತಿಯು ನಿಮಗೆ ಅನುಕೂಲ ಫಲಗಳನ್ನು ನೀಡ್ತಾ ಇದ್ದಾರೆ. ಆದ್ದರಿಂದ ಮೊದಲನೇ 2 ವಾರಗಳು ನೀವು ತಪ್ಪದೆ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವುದಾಗಿರಬಹುದು, ಅಥವಾ ಕುಜನ ಪರಿಹಾರಗಳು ಮಾಡುವುದಾಗಿರಬಹುದು. 1 ಕಾಲು ಕೆಜಿ ತೊಗರಿಬೇಳೆ, ಕೆಂಪು ತೊಗರಿಬೇಳೆ, ಕೆಂಪು ವಸ್ತ್ರವನ್ನು ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ಮತ್ತಷ್ಟು ಶುಭ ಫಲಗಳನ್ನು ಪಡೆಯಬಹುದು ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.